ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ. ಅದು ನಿನ್ನ ಸಪೋರ್ಟ್ ಇಲ್ಲದೆ ಆಗ್ತಿರ್ಲಿಲ್ಲ. ಇಂಥದ್ದು ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಿದಾಗ ಅದರಿಂದ ಬರೋ ಪ್ರಾಬ್ಲಮ್ಸು, ಆ ಇಶ್ಯೂಸ್ನೆಲ್ಲ ಫೇಸ್ ಮಾಡ್ತಿರ್ಬೇಕಾದ್ರೆ ಯಾವ ದಿನ ಯಾವ ವಾರ ಏನು ಟೈಮು ಏನೂ ನೆನಪಿರಲ್ಲ. ಅದನ್ನು ಒಂದು ಸಕ್ಸಸ್ಫುಲ್ ಫ್ಯಾಷನ್ ಡಿಸೈನರ್ ಆಗಿ ನಿನಗಿಂತ ಚೆನ್ನಾಗಿ ಯಾರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನೀನೇ ಹೇಳು, ಇದಕ್ಕೆ ಮುಂಚೆ ಅವನು ಈ ರೀತಿ ಏನಾದರೂ ಮಾಡಿದಾನ? ನೋಡಿ, ನೀವಿಬ್ಬರು ಒಬ್ಬರನ್ನೊಬ್ಬರನ್ನ ಎಷ್ಟು ಪ್ರೀತಿಸ್ತೀರಾ ಅಂತ ನನಗೆ ಗೊತ್ತು. ಈ ನಿಮ್ಮ ಪ್ರೀತಿ ಇಂಥ ಒಂದು ಸಿಲ್ಲಿ ವಿಷಯಕ್ಕೆ ಹಾಳಾಗಬಾರ್ದಲ್ವಾ? ಈ ಥರದ್ದು ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದರೆ ಅದನ್ನು ಅಲ್ಲೇ ಮಾತಾಡ್ಕೊಂಡು ಸಾಲ್ವ್ ಮಾಡಿಬಿಡ್ಬೇಕು, ಪ್ರೊಲಾಂಗ್ ಮಾಡಬಾರ್ದು. ಹಾಗೆ ಮಾಡಿದರೆ ನಿಮ್ಮ ಮೂಡು, ಮನೆಯವ್ರ ಮೂಡು, ಎಲ್ಲರ ಮೂಡು ಹಾಳಾಗೋಗ್ಬಿಡುತ್ತೆ. ಈ ವಿಷಯ ಅಷ್ಟು ದೊಡ್ಡದಾ? ಅದಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಬೇಕಾ? ಮಹಿ, ಇದರಲ್ಲಿ ನಿಂದು ಯಾವ ತಪ್ಪು ಇಲ್ಲ. ನಿನಗೆ ಬೇಜಾರಾಗಿದೆ, ನಿನ್ನ ಫೀಲಿಂಗ್ ನನಗೆ ಅರ್ಥ ಆಗುತ್ತೆ. ಜೀವ ಅವನ ಕೆಲಸದ ಮಧ್ಯದಲ್ಲಿ ನಿನಗೆ ಟೈಮ್ ಕೊಡಬೇಕಿತ್ತು. ನೀನು ಬೇಕು ಬೇಡಗಳಿಗೆ ಗಮನ ಕೊಡಬೇಕಾಗಿತ್ತು. ಅವನು ಹಾಗೆ ಮಾಡಿಲ್ಲ, ಅದು ಅವನ ತಪ್ಪು. ಆದರೆ ಈ ತಪ್ಪುಗಳನ್ನು ತಿದ್ಕೋಬಹುದಲ್ವಾ? ನೋಡಿ, ಬರ್ತಡೇ ನೆನ್ಪಿಟ್ಕೊಂಡಿಲ್ಲ, ಆ್ಯನಿವರ್ಸರಿಗೆ ವಿಶ್ ಮಾಡಿಲ್ಲ, ಗಿಫ್ಟ್ ಕೊಟ್ಟಿಲ್ಲ, ಆಚೆ ಕರ್ಕೊಂಡು ಹೋಗಿಲ್ಲ, ಇಂಥದ್ದೆಲ್ಲ ಒಂದು ಸಂಬಂಧಕ್ಕೆ ಅಳಿಯಕ್ಕಾಗಿರೋ ಪ್ಯಾರಾಮೀಟರ್ಸ್ ಆಗಬಾರ್ದಲ್ವಾ? ಸಂಬಂಧ ಅನ್ನೋದು ತುಂಬ ದೊಡ್ಡದು. ಅದನ್ನು ತೀರಾ ಈ ಮಟ್ಟಿಗೆ ಕೆಳಗಿಳಿಸ್ಬಾರ್ದಲ್ವಾ? ಸಾರಿ ಅದಕ್ಕೆ. ಅಕ್ಕ ಸಾರಿ. ಮಹಿ, ನನ್ನ ಕಡೆಯಿಂದನೂ ಸಾರಿ. ನನ್ನ ಕಡೆಯಿಂದನೂ ಸಾರಿ ಜೀವ. ನಾನೇ ಸ್ವಲ್ಪ ಸಿಲ್ಲಿಯಾಗಿ ಬಿಹೇವ್ ಮಾಡಿಬಿಟ್ಟೆ ಅನ್ಸುತ್ತೆ. ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ ಮಹಿ. ಆ್ಯಕ್ಚುಲಿ ನಾನು ನಿನ್ನ ಕಡೆ ಗಮನ ಕೊಡಬೇಕಿತ್ತು. ಇನ್ಮೇಲೆ ಹಾಗಾಗಲ್ಲ. ಐ ಆಮ್ ಸಾರಿ. ಐ ಆಮ್ ಆಲ್ಸೋ ಸಾರಿ. ನೋಡಿ, ನಾನು ಇಷ್ಟೆಲ್ಲ ಹೇಳಿದ್ದು ನಿಮ್ಮ ಒಳ್ಳೇದಕ್ಕೆ, ನಿಮ್ಮ ಸಂಬಂಧ ಚೆನ್ನಾಗಿರಲಿ, ಮುಂದಕ್ಕೆ ಈ ರೀತಿ ಎಲ್ಲ ಆಗಬಾರ್ದು, ಆ ಒಂದು ಕನ್ಸರ್ನಲ್ಲಿ ಹೇಳಿದೆ. ನಾನು ನನ್ನ ಲಿಮಿಟ್ ಮೀರಿ ಮಾತಾಡಿದರೆ ಐ ಆಮ್ ರಿಯಲಿ ವೆರಿ ಸಾರಿ. ಅದಕ್ಕೆ ಅಕ್ಕ ಏನಂತ ಮಾತಾಡ್ತಿದ್ಯಾ? ಸೊ ಎಲ್ಲ ಓಕೆ, ಟ್ರೂಸ್? ಓಕೆ, ಬಟ್ ಜೀವ, ನೀನು ಮಾಡಿದ ತಪ್ಪಿಗೆ ನಿನಗೆ ಪನಿಷ್ಮೆಂಟು. ನೀನು ಮಹಿನ ಕರ್ಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋಗ್ತೀಯಾ? ಓಕೆ ಆಯ್ತು. ಓಕೆ ಓಕೆ ಅದಕ್ಕೆ. ಬರ್ತಡೇ ಟ್ರೀಟ್ ನಿಂದು. ಹ್ಯಾಪಿ ಬರ್ತ್ಡೇಗೆ. ಥ್ಯಾಂಕ್ಸ್ ಅದಕ್ಕೆ. ಅಟ್ಲೀಸ್ಟ್ ನೀವು ಈ ನೆಪ ಇಟ್ಕೊಂಡಾದರೂ ಡೈರೆಕ್ಟಾಗಿ ಬಂದು ವಿಶ್ ಮಾಡಿದ್ರಿ. ಅಣ್ಣ ಬರ್ತಾನೆ ಅಂತ ಅಂದ್ಕೊಂಡೆ, ಬಟ್ ಬರಲೇ ಇಲ್ಲ. ಇಲ್ಲ ಮಹಿ, ನಿನ್ನೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡು ಬರ್ತಿದ್ರು ಅನ್ಸುತ್ತೆ. ಆದರೆ ಅಲ್ಲೇನೋ ಪ್ರಾಬ್ಲಮ್ ಆಯಿತು. ಪ್ರಾಬ್ಲಮ್ಮಾ? ಏನು ಪ್ರಾಬ್ಲಮ್ಮು? ಅದು ಜೀವ, ತುಂಬ ವರ್ಷದಿಂದ ಒಂದು ಡೀಲು ನಮ್ಮ ಕಂಪ್ನಿಗೆ ಆಗ್ತಿತ್ತಂತೆ. ಈ ವರ್ಷ ಇವ್ರ ಕೈ ತಪ್ಪಿ ಅದು ರಾಜ್ ಮೈನಿಂಗ್ ಆ್ಯಂಡ್ ಮೆಟಲ್ಸ್ ಅನ್ನೋ ಕಂಪ್ನಿಗೆ ಆಗಿದೆ. ಅದು ಹೇಗಾಯಿತು, ನಮ್ಮ ಕಂಪ್ನಿ ಸೀಕ್ರೆಟ್ಸ್ನ ನಮ್ಮವರೇ ಯಾರೋ ಲೀಕ್ ಮಾಡಿದ್ದಾರೆ. ಅವ್ರು ಯಾರು ಅಂತ ಗೊತ್ತಾಗ್ತಿಲ್ಲ ಅಂತ ಟೆನ್ಷನ್ ಆಗಿದ್ರು. ಅದಕ್ಕೆ ಬರೋಕ್ಕಾಗಲಿಲ್ಲ. ಅಕ್ಕ, ಕಂಪ್ನಿ ಹೆಸರೇನು ಹೇಳಿದ್ರಿ? ರಾಜ್ ಮೈನಿಂಗ್ಸ್ ಆ್ಯಂಡ್ ಮೆಟಲ್ಸ್. ಅಕ್ಕ, ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಕೆಲಸ ಮಾಡ್ತಾನೆ. ಅವ್ನು ಮೀಟ್ ಮಾಡಿದ್ರೆ ಭಾವಂಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಸಿಗ್ಬೋದೇನೋ. ಬಿಡಿ, ನಾನು ಭಾವನ ಹತ್ರ ಮಾತಾಡ್ತೀನಿ. ಸರಿ, ಓಕೆ, ನಾನು ಬರ್ತೀನಿ. ಲೇಟ್ ಆಗ್ತದೆ. ಬಾಯ್ ಅದಕ್ಕೆ. ಬಾಯ್ ಮಾ. ಐ ಆಮ್ ಸಾರಿ. ಇಟ್ಸ್ ಓಕೆ. ಅಳಿಮಯ್ಯ, ಅಳಿಮಯ್ಯ, I'll call you back, man. ಕಂಗ್ರ್ಯಾಚುಲೇಷನ್ಗಳು, ಕಂಗ್ರ್ಯಾಚುಲೇಷನ್. ಯಾಕೆ ಮಾಮ್ಸ್, ಏನಾಯ್ತು? ಯಾಕೋ ಸ್ವೀಟ್ ತಿನ್ನು, ಸ್ವೀಟ್ ತಿನ್ನು. ಏನಾಯ್ತು? ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟು? ಏನ್ ಗೆಸ್ಸಿಂಗ್ ಅಂದ್ರೆ ಗೆಸ್ಸಿಂಗ್ ಕಣು. ತುಟ್ಟ ಆಪತ್ತಿಂದ ಪಾರಾಗಿದ್ದೀವಿ. ಇದನ್ನ ಪುನರ್ಜನ್ಮ ಅಂದ್ರೂ ತಪ್ಪಾಗಕ್ಕಿಲ್ಲ. ಅದೇನು ಅಂತ ಕರೆಕ್ಟಾಗಿ ಹೇಳು ಮಾಮ್ಸ್, ನನಗೆ ಅರ್ಥ ಆಗ್ತಿಲ್ಲ. ಅದ್ ಹೇಳಿ ಭಯ್ಯ, ಆ ಸೆಕ್ಯೂರಿಟಿ ಏಜೆನ್ಸಿನವರು ಪಾತಾಳ ಗರಡಿ ಹಾಕಿ ಎಲ್ಲ ಕಡೆ ಜಾಲಾಡಿಸಿದ್ರು. ಆದ್ರೂ ನಿನ್ನ ವಿರುದ್ಧ ಒಂದು ಸಾಕ್ಷಿಯಾಗಿ ಕ್ಲೂ ಆಗ್ಲೂ ಸಿಗ್ಲಿಲ್ಲ. ಅವ್ರು ನಿನ್ನ ಮುಂದೆ ಟುಸ್ ಪಟಾಕಿ ಆಗ್ಬಿಟ್ರು. ಹಳಿಮಯ್ಯ, ನಿನ್ನ ಮುಂದೆ ಅವ್ರು ಏನು ಕಿಸಿಯಕ್ಕಾಗಿಲ್ಲ.
ನೀನೇ ಮಾಡಿದ್ದು ಅಂತ ಯಾವ ಸಾಕ್ಷಿನೂ ಸಿಕ್ಕಿಲ್ವಲ್ಲ ಅಳಿಮಯ್ಯ, ಇದು ಲೇಟೆಸ್ಟ್ ನ್ಯೂಸ್. ಅಷ್ಟಕ್ಕೂ ಈ ಇನ್ಫಾರ್ಮೇಶನ್ ಎಲ್ಲ ನಿನಗೆ ಹೇಗೆ ಗೊತ್ತಾಯ್ತು ಮಾಮ್ಸ್? ಅದಕ್ಕೆ ನನ್ನನ್ನು ಲಕ್ಕಿ ಲಕ್ಷ್ಮೀಕಾಂತ್ ಅಂತ ಕರೆಯೋದು. ನಾವೆಲ್ಲ ಹಳೇ ಹುಲಿಗಳು ಕಣೋ, ಎಂಥ ಕಿಲಾಡಿಗಳು ಗೊತ್ತಾ? ಸೆಕ್ಯೂರಿಟಿ ಏಜೆನ್ಸಿಗೆ ಒಂದು ಏಜೆನ್ಸಿ ಇಟ್ಟಿದ್ದೀವಿ. ಟ್ಯಾಂಕ್ ವಾಟರ್ಗೆ ಟ್ಯಾಪ್ ಇಟ್ಟ ಥರ. ಅಲ್ಲಿ ಅವ್ರಿಗೆ ಏನೇ ಮಾಹಿತಿ ಇದ್ರೂ ಸೋರಿಕೆ ಆಗುತ್ತೆ. ಆ ಮಾಹಿತಿ ಸೀದಾ ಬಂದು ನಮ್ಮನ್ನು ತಲುಪುತ್ತೆ. ಹೆಂಗೆ ಸೂಪರ್ ಅಲ್ವಾ ನಾವು? ನೀನ್ ಬಿಡು ಮಾಮ್, ಬರೀ ಸೂಪರ್ ಅಲ್ಲ ನೀನು, ಸೂಪರ್ಗೆ ಉಪ್ಪರ್, ಎಕ್ಸ್ಟ್ರಾಡಿನರಿ ನೀನು. ಅಳಿಮಯ್ಯ, ಈ ನಮಕರಾಮ್ ಕೆಲಸ ಮಾಡಿದ್ಯಲ್ಲ, ನಮ್ಮ ಕಂಪ್ನಿ ಮಾಹಿತಿಯನ್ನ ಮತ್ತೊಂದು ಕಂಪ್ನಿಗೆ ಸೋರಿಕೆ ಮಾಡಿದ್ಯಲ್ಲ, ನಿನಗೆ ಅದರಿಂದ ಸಿಕ್ಕಿದ್ದಾದ್ರೂ ಏನು ಸ್ವಲ್ಪ ಲೆಕ್ಕ ಕಡೋ. ಸಿಕ್ಕಿದ್ದೇನು ಅಂತಂದ್ರೆ ಬಿಗ್ ಬ್ರೋಗೆ ಲಾಸ್ ಮಾಡೋದ್ನಲ್ಲ, ಆ ಖುಷಿ. ದಕ್ಕಿದ್ದೇನು ಅಂತಂದ್ರೆ ಚಿಕ್ಕ ಅಮೌಂಟು ಮಾಮ್. ಚಿಕ್ಕದು ಅಂದ್ರೆ ಎಷ್ಟು? ಜಾಸ್ತಿ ಏನಿಲ್ಲ ಮಾಮ್ಸ್, ಆಫ್ಟರ್ ಆಲ್ ಜಸ್ಟ್ 2 crores. 1-2 ಕೋಟಿ ಆಫ್ಟರ್ ಆಲ್ ಅಷ್ಟೇನಾ? ಅಫ್ಕೋರ್ಸ್ ಚಿಕ್ಕದೇ ಮಾಮ್. ಮಾಮ್ಸ್, ನನಗಿರೋ ಆಸೆ ಮುಂದೆ ಅದು ಚಿಕ್ಕದು. ಬಿಗ್ ಬ್ರೋ ಹೆಸರಲ್ಲಿ 1000 ಕೋಟಿ ಆಸ್ತಿ ಇದೆ, ಅದ್ರ ಮುಂದೆ ಇದು ಯಾವ ಲೆಕ್ಕ? ನಿನಗದು ಚಿಕ್ಕದೇ ಇರ್ಬೋದು ಪುಟ, ಆದರೆ ನನ್ನಂಥ ಬಡಪಾಯಿಗೆ ಅದು ದೊಡ್ಡದೇ ಕಣಪ್ಪ. 1 ಅಲ್ಲ 2 ಅಲ್ಲ 7 0 ಇರೋದು. ಅದರಲ್ಲಿ ಕಾಲ್ಬಾಸಿ ಸಿಕ್ಕಿದ್ರು ಜೀವನ ಪೂರ್ತಿ ಎಣ್ಣೆ ಹೊಡ್ಕೊಂಡು ಹಾಯಾಗಿರ್ತೀನಪ್ಪ. ಸೆಟ್ಲ್ ಆಯ್ತಾ? ಏನೂ ಇಲ್ಲ ಮಾಮ್, ಸದ್ಯಕ್ಕೆ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದಾರೆ, ಮಿಕ್ಕಿದ್ದನ್ನ ಆದಷ್ಟು ಬೇಗ ಸೆಟಲ್ ಮಾಡ್ತಾರೆ. ಅಯ್ಯ, ದುಡ್ಡು ಬಂದ ತಕ್ಷಣ ಒಂದು ಪಾರ್ಟಿ ಕೊಡ್ಸೋ. ಅಯ್ಯೋ 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 ಅಯ್ಯೋ, ನೀನೇನು ಭರ್ಜರಿ ಪಾರ್ಟಿ ಕೊಡಿಸ್ತೀನಿ, ಹೊಟ್ಟೆ ತುಂಬಾ ಕುಡಿದು. ಗೆಳೆಯ, ಆ ಕಂಪ್ನೀಲಿ ನನಗಿರೋ ಕಾಂಟ್ಯಾಕ್ಟ್ಸಲ್ಲಿ ಎಲ್ಲರನ್ನೂ ವಿಚಾರಿಸ್ದೆ ಕಣೋ. ಒಟ್ಟು ಅವ್ರು ಹೇಳೋದು ಇಷ್ಟೇ ಕಣೋ, ನಮ್ಮಲ್ಲೇ ಯಾರೋ ನಮಗೆ ಹತ್ತಿರದವರೇ ಅವ್ರಿಗೆ ಟಿಪ್ ಕೊಟ್ಟಿದ್ದಾರೆ, ಅದಂತೂ ಕನ್ಫರ್ಮ್. ನಾವು ಯಾವ ಅಮೌಂಟ್ಗೆ ಬಿಡ್ ಮಾಡಿದ್ವೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಮೌಂಟ್ಗೆ ಅವ್ರು ಬಿಡ್ ಮಾಡಿದ್ದಾರೆ, ಕಾಂಟ್ರಾಕ್ಟ್ ಅವ್ರ ಪಾಲಾಗಿದೆ. ಸೆಕ್ಯೂರಿಟಿ ಏಜೆನ್ಸಿಯವರು ಕೂಡ ಎಲ್ಲ ಥರ ಎಂಕ್ವೈರಿ ಮಾಡಿದ್ದಾರೆ, ಬಟ್ ಅವ್ರಿಗೂ ಏನೂ ಗೊತ್ತಾಗ್ತಾ ಇಲ್ಲ ಗೆಳೆಯ. ದೆನ್ ವಿಲ್ ಹ್ಯಾವ್ ಟು ಫೈಂಡ್ ಸಮ್ ಅದರ್ ವೇ. ಏನಾದರೂ ಮಾಡಲೇಬೇಕು ಕಣೋ, ಇದನ್ನು ಹಾಗೆ ಬಿಡೋಕ್ಕಾಗಲ್ಲ. ಯಾರು ಅಂತ ಗೊತ್ತಾಗೋ ತನಕ ನನಗಂತೂ ನೆಮ್ಮದಿ ಇರಲ್ಲ. ಗೆಳೆಯ, ಕೂಲಾಗಿರೋ, ಯು ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ ಕಣೋ. ನೋಡೋ, 10 ದಿನದ ಕಳ್ಳ ಒಂದಿನ ಸಿಕ್ಕಾಕೊಳ್ಳೇಬೇಕು. ಅವನು ಎಷ್ಟೇ ಇಂಟೆಲಿಜೆಂಟ್ ಆಗಿದ್ರೂ ಮಣ್ಣು ತಿನ್ನೋ ಕೆಲಸ ಮಾಡಿರ್ತಾನೆ. ಐ ಮೀನ್, ಕ್ಲೂನ ಬಿಟ್ಟೇ ಬಿಟ್ಟಿರ್ತಾನೆ, ಅವನು ಖಂಡಿತ ಸಿಕ್ಕೇ ಸಿಗ್ತಾನೆ. ಎಕ್ಸ್ಕ್ಯೂಸ್ ಮೀ. ಏ ಜೀವನ್, ಕಮ್ ಕಮ್. ವಾಟ್ ಎ ಸರ್ಪ್ರೈಸ್. ಕೂತ್ಕೋ. ಥ್ಯಾಂಕ್ ಯು. ಹೇಗೆ ನಡೀತಾ ಇದೆ ನಿನ್ನ ಕೆಲಸ ಎಲ್ಲ? ಚೆನ್ನಾಗಿ ನಡೀತಾ ಇದೆ. ಇದೇನು ಇದ್ದಕ್ಕಿದ್ದಾಗೆ ನಮ್ಮ ಆಫೀಸ್ ಹತ್ರ ಬಂದಿದ್ಯಾ? ಅದು ಅಕ್ಕ ಟೆಂಡರ್ ವಿಷಯ ಹೀಗಾಯ್ತು ಅಂತ ಹೇಳಿದ್ಲು. ರಾಜ್ ಮೈನಿಂಗ್ಸ್ ಆ್ಯಂಡ್ ಮೆಟಲ್ಸಲ್ಲಿ ನನ್ನ ಫ್ರೆಂಡ್ ಒಬ್ಬ ಕೆಲಸ ಮಾಡ್ತಾನೆ. ಅವನಿಂದ ನಿಮ್ಗೇನಾದರೂ ಹೆಲ್ಪ್ ಆಗುತ್ತೆ ಅಂತಂದರೆ ನಾನು ಅವ್ನು ಕರೆಸ್ತೀನಿ. ಈ ವಿಷಯ ಕೇಳೋಣ ಅಂತಾನೆ ಬಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.